ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಹಾಸಿನಿ, ನೀನು ಸಂಬಂಧಕ್ಕೆ ಬೆಲೆ ಕೊಡಬೇಡ, ಪರವಾಗಿಲ್ಲ. ಅದ್ರ ಒಂದು ಹೆಣ್ಣಾಗಿ ಯೋಚನೆ ಮಾಡಿ ನೋಡು. ನೀನು ಮಾಡ್ತಿರೋದು ಸರಿ ಇದೆಯಾ? ನೀನ್ ಈ ತರ ಡೈಲಾಗ್ ಹೊಡೆದ್ರೆ ನಾನ್ ಹೋಗ್ಬಿಡ್ಬೇಕಾ? ಇವತ್ತು ನಿನ್ನ ಗಂಡನ ಸಾವು ಗ್ಯಾರಂಟಿ. ಅದು ಮಾತ್ರ ಬದಲಾಗಲ್ಲ. ನಿನ್ನ ಗಂಡನ ಪಾಲಿನ ಯಮ ನಾನೇ. ಅತ್ತೆ, ಪ್ಲೀಸ್ ನನ್ನ ಕೈ ಮುಗ್ದು ಕೇಳ್ತೀನಿ. ನಿಮಗೆ ನನ್ನಿಂದ ಅಲ್ವಾ ತೊಂದರೆ ಆಗ್ತಿರೋದು? ಬೇಕಿದ್ರೆ ನನ್ನ ಪ್ರಾಣ ತಗೊಂಬಿಡಿ ಅಂತ. ನಮ್ಮ ಮಾವಂಗೆ ಮಾತ್ರ ಪ್ಲೀಸ್ ಏನೂ ಮಾಡಬೇಡಿ. ಬೇಡ ಅಮೂಲ್ಯ, ಇವಳ ಹತ್ರ ಏನು ಬೇಡ್ಕೋಬೇಡ. ಇಲ್ಲಿ ದೇವರು ಅನ್ನೋನೊಬ್ಬನಿದ್ದಾನೆ, ಅವನು ಎಲ್ಲ ನೋಡ್ಕೋತಾನೆ. ಸುಮ್ಮನಿರು. ಇಲ್ಲ ಅಕ್ಕ, ದೇವರು ಅನ್ನೋನು ಖಂಡಿತ ಇಲ್ಲ. ಪಾಪ ನೀನ್ ದೇವ್ರನ್ನ ಇಷ್ಟೆಲ್ಲ ನಂಬ್ತೀಯ. ಭಾವ ಯಾವಾಗ್ಲೂ ಜಪ ಮಾಡ್ತಾನೆ ಇರ್ತಾರೆ. ಆದ್ರೂ ಆ ದೇವ್ರು ಯಾಕೆ ನಿಮ್ಗೆ ಇಷ್ಟೆಲ್ಲ ಕಷ್ಟ ಕೊಟ್ಟ? ಒಂದಂತೂ ಸತ್ಯ, ಈಗ ನಾನು ಮಾತ್ರ ನಿಮ್ಮನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನಿನ್ನ ಪಾಲಿನ ದೇವರು ನಾನೇ. ಸುಹಾಸಿನಿ, ಪುರಾಣದಲ್ಲೆಲ್ಲ ರಾಕ್ಷಸರು ದೇವತೆಗಳು ಅಂತ ಮೆರಿತಿದ್ರು. ಅವರನ್ನೆಲ್ಲ ಸಂಭಾಳಿಸಿದ್ದು ಆ ದೇವರೇ. ಎಂತ ರಾಕ್ಷಸಿನೇ ನೀನು. ಹೌದು, ನಾನು ರಾಕ್ಷಸಿನೇ. ನನ್ನನ್ನ ಸಂಹಾರ ಮಾಡೋದಕ್ಕೆ ದೇವರು ಯಾವ ಅವತಾರ ಎತ್ಕೊಂಡು ಬರ್ತಾನೆ? ಹೋಗ್ಲಿ, ನಿನ್ನ ಗಂಡನ್ನ ಕಾಪಾಡೋದಕ್ಕಾದ್ರೂ ಆ ದೇವ್ರು ಬರ್ತಾನ? ಖಂಡಿತ ಬರ್ತಾನೆ ಸುಹಾಸಿನಿ. ಕೆಟ್ಟದಕ್ಕೆ ಸಿಗೋ ಗೆಲುವು ಕ್ಷಣಿಕ, ಒಳ್ಳೆಯದಕ್ಕೆ ಸಿಗೋ ಗೆಲುವು ಶಾಶ್ವತ. ನನ್ನ ಗಂಡನ ಕಾಪಾಡೋದಕ್ಕೆ ಖಂಡಿತ ದೇವರು ಬರ್ತಾನೆ.
ಬೆಟಪ್ಪ, ರಾಮ ಲಕ್ಷ್ಮಣ ಬಂದಾಯ್ತು, ನಿನ್ನ ಕತೆ ಫಿನಿಶ್. 25 ವರ್ಷ ಜಾಲಿಯಾಗಿ ಕಳೆದಿಲ್ಲ ಒಳಗಡೆ, ಇನ್ನು ಮುಂದಿನ ಜೀವನನೂ ಅಲ್ಲೇ ಕಡೆ. ನೀನಿನ್ನೂ ಬದುಕಿದ್ಯಾ? ಇಲ್ಲ ಗುರು, ಇನ್ನೂ ಸತ್ತಿಲ್ಲ. ಅಲ್ಲ, ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಬಿಡಿ. ನಾನು ಬದುಕಿದ್ರೂ ಕಷ್ಟ, ಸತ್ರೂ ಕಷ್ಟ. ನಿಮ್ಮ ಪ್ರಕಾರ ನಾನೇನು ಮಾಡಬೇಕು? ಹೇಗಿದ್ರು ಪೊಲೀಸವ್ರು ಬಂದಿದ್ದಾರೆ, ಆರಾಮಾಗಿ ಪೊಲೀಸವ್ರ ಜೊತೆ ಹೋಗಿ ಲೈಫ್ ಲಾಂಗ್ ಮುಂದೆ ಮುರಿದು. ಓಕೆ ವಿಕ್ರಾಂತ್, ಅನಾವಶ್ಯಕವಾಗಿ ಇವ್ರ ಹತ್ರ ಯಾಕೆ ಮಾತಾಡ್ತಿದ್ಯಾ? ಮನೆಗೆ ಹೋಗೋಣ ಬಾ. ಅಪ್ಪಾಜಿನ ನೀನನ್ನ ನೋಡೋದಕ್ಕೆ ಮನೆಯವರೆಲ್ಲ ಕಾಯ್ತಾರೆ. ಇನ್ಸ್ಪೆಕ್ಟರ್, ಯು ಮೇ ಪ್ರೊಸೀಡ್. ವೇದ, ಒಂದು ನಿಮಿಷ. ಈ ಅಗ್ನಿ ಹತ್ರ ನನಗೆ ಇನ್ನೊಂದು ಕೆಲಸ ಇದೆ. ಇಷ್ಟೊತ್ತಾಗ್ಲೇ ಸೂರಿಭಾವನ್ ಬಾಡಿ ಮನೆ ಹತ್ರ ಬರ್ಬೇಕಾಗಿತ್ತಲ್ಲ. ಎಂಥ ಟೈಮಿಂಗ್! ಅಗ್ನಿ ಮತ್ತೆ ಬೆಟ್ಟಪ್ಪ ಇಬ್ರು ಎಷ್ಟು ಪಂಕ್ಚುಯಲ್ ಆಗಿದಾರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.